ಸರ್ಕಾರ ಅಂತಾರೆ. ಸರ್ಕಾರದಲ್ಲಿ ಬಿಜೆಪಿಲಿ ಈ ತರ ರೇಟ್ಗಳು ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ಗಳು ಅನುಕೂಲ ಮಾಡ್ಕೊಡ್ತಾ ಇದಾರೆ. ₹1 ಏರಿಕೆ ಮಾಡಿದ್ದೆ ನಿಮ್ಗೆ ದೊಡ್ಡದು ಅನ್ಸಿದ್ರೆ ನೀವು ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದೀರಲ್ಲ, ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಉತ್ತರ ಕೊಡಿ ಫಸ್ಟ್ ನಮಗೆ. ಈ ಕಾಂಗ್ರೆಸ್ನವ್ರು ಕೊಟ್ಟಿರೋಂಥ ಬಾಗಿಗಳು ತಮ್ಗೆಲ್ಲ ಗೊತ್ತಿದೆ. ಏನು ಬಡವರಿಗೆ ಅನುಕೂಲ ಆಗುವಂಥದ್ದೆಲ್ಲ ಕೊಟ್ಟಿದ್ದಾರೆ. ಬಿಜೆಪಿ ಏನ್ ಕೊಟ್ಟವ್ರೆ? ಅವ್ರು ಅಧಿಕಾರಕ್ಕೆ ಬಂದಾಗಿಂದ ಗ್ಯಾಸ್ ಬೆಲೆ ಎಲ್ಲ ಬೆಲೆಗಳು ಏರಿಕೆ ಆಗಿರೋದು, ಯಾವ್ದು ಕಡಿಮೆ ಆಗಿಲ್ಲ. ಕರೆಂಟ್ ಫ್ರೀ, ಮತ್ತೆ ಅಕೌಂಟ್ಗೆ 2,000 ಫ್ರೀ, ರೇಷನ್ ಫ್ರೀ, ಮತ್ತೆ ಬಸ್ಸುಗೆ ಎಲ್ಲ ಫ್ರೀ. ಏನ್ ಅನುಕೂಲ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ? ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರಲ್ಲ. ಬಿಜೆಪಿ ಅವ್ರು ಏನ್ ಮಾಡ್ತಾವ್ರೆ? ಬರೀ ಜಾಸ್ತಿ GST ರೇಟ್ಗಳು ಜಾಸ್ತಿ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಸದ್ಯ ನಾನೀಗ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ರಸ್ತೆಯಲ್ಲೇ ಒಲೆಯನ್ನು ಇಟ್ಟು ಅಡಿಗೆನ ಮಾಡ್ತಿರುವಂತದ್ದು. ಈಗಾಗಲೇ ಉಜ್ವಲ ಯೋಜನೆ ಅಂದ್ರೆ ಅಡಿಗೆ ಸಿಲಿಂಡರ್ಗೆ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಸಿಲಿಂಡರ್ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ರಸ್ತೆಯಲ್ಲೇ ಏನು ಅಡಿಗೆ ಮಾಡ್ಲಿಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದೀರಾ? ಸರ್ಕಾರ ವಿರುದ್ಧ ಗ್ಯಾಸ್ ಸ್ಟ್ರೈಟ್ ಮಾಡಿದ್ದಾರೆ. ಬಡವರು ಹೆಂಗ್ ಬದುಕಬೇಕು, ಹೆಂಗ್ ನಾವು ದುಡಿಬೇಕು, ಏನಂತ ಮಾಡಬೇಕು, ಯಾರಂತ ಕೇಳಬೇಕು? ಸರ್ಕಾರ ಅಂತಾರೆ. ಸರ್ಕಾರದಲ್ಲಿ ಬಿಜೆಪಿಲಿ ಈ ತರ ರೇಟ್ಗಳು ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ಗಳು ಅನುಕೂಲ ಮಾಡ್ಕೊಡ್ತಾ ಇದಾರೆ. ಕಾಂಗ್ರೆಸ್ ಮೇಲೆ ಏನಕ್ಕೆ ಹೆಸರು ಕೊಡ್ತಾ ಇದಾರೆ? 2,000 ಕೊಡ್ತಾ ಇದ್ದಾರೆ. ತಿಂಗಳಿಗೆ ಏನಕ್ಕೆ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹೆಣ್ಮಕ್ಳು ಎಷ್ಟೋ ದುಡ್ಕೊಂಡು ಬಸ್ಗೆ ಫ್ರೀ ಕೊಟ್ಟಿದ್ದಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್? ಅನುಕೂಲ ಆಗಿದೆ. 2,000 ಕೊಡ್ತಿರೋದು ತುಂಬಾ ಅನುಕೂಲ ಆಗಿದೆ. ತಿಂಗಳಿಗೆ 2,000 ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 12 ತಿಂಗಳಿಗೆ 24,000. ವರ್ಷಕ್ಕೆ ಅಂದ್ರೆ ಎಷ್ಟಾಯ್ತು? 5 ವರ್ಷಕ್ಕೆ ತಿಂಗಳ ಬರ್ತಾ ಇದೆ. 2,000 ಬರ್ತಾ ಇದೆಯಲ್ಲ, ನಮ್ಮ ಅಕೌಂಟ್ಗೆ ಬರ್ತಾ ಇದೆ. ಕರೆಂಟ್ ಫ್ರೀ, ಮತ್ತೆ ಅಕೌಂಟ್ಗೆ 2,000 ಫ್ರೀ. ಮತ್ತೆ ಏನಂದ್ರೆ ಅವರು ಅನುಕೂಲ, ರೇಷನ್ ಫ್ರೀ, ಮತ್ತೆ ಬಸ್ಸುಗೆ ಎಲ್ಲ ಫ್ರೀ. ಏನ್ ಅನುಕೂಲ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ? ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರಲ್ಲ. ಬಿಜೆಪಿ ಅವ್ರು ಏನ್ ಮಾಡ್ತಾವ್ರೆ? ಬರೀ ಜಾಸ್ತಿ GST ರೇಟ್ಗಳು ಜಾಸ್ತಿ, ಗ್ಯಾಸ್ ಬಿಲ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ. ಬಡವ್ರು ಎಲ್ಲೋಗ್ಬೇಕು? ಬಡವ್ರು ಏನ್ ಮಾಡ್ಬೇಕು? ನೋಡ್ರಿ, ನಾವು ಬೀದಿಗೆ ತಗೊಂಬಂದಿದೀವಿ ಅಡ್ಗೆ ಮಾಡಕ್ಕೆ. ಯಾರಿಗೆ ಕೇಳೋಣ? ಯಾರಿಗೆ ನಾವು ಕೇಳೋಣ? ಅವ್ರ ಸರ್ಕಾರ ಬಂದ್ರೆ ಜಾಸ್ತಿ, ನಮ್ಮ ಸರ್ಕಾರ ಬಂದ್ರೆ ಕಮ್ಮಿನಾ? ಯಾಕೆ ನಮ್ಮ ಸರ್ಕಾರಕ್ಕೆ ಮಾಡ್ಕೊಡಲ್ಲ? ಯಾಕೆ ಅವ್ರು ಕೆಲಸ ಮಾಡಲ್ವಾ? ಬಡವ್ರಿಗೆ ನೋಡಲ್ವಾ? ಅವ್ರೇನು ಜಾತಿ ಭೇದ ನೋಡ್ತಾರ ಏನಾದ್ರು? ಇಲ್ಲ ತಾನೆ, ಎಲ್ಲ ಒಂದೇ ಅಂತ ತಿಳ್ಕೊಂತಾನೆ ನಡೀತಾರೆ. ಇವ್ರು ಯಾಕೆ ತಿಳ್ಕೊಳ್ಳಲ್ಲ? ಒಂದೇ ಯಾಕೆ ಬೇರೆ ಮಾಡ್ತಾರೆ? ಹೇಳಿ. ಅವ್ರ ಸರ್ಕಾರ ಬಂದ್ರೆ ಜಾಸ್ತಿ ಮಾಡಲ್ವಾ? ಹಿಂಗೆ ಇರುತ್ತಾ? ಈ ಸರ್ಕಾರದ ಮೇಲೆ ಮಾತ್ರ ಅಷ್ಟೊಂದು ದೂರ ಹೇಳ್ತಾರೆ, ಅವ್ರ ಸರ್ಕಾರ ಮಾತ್ರ ಮಾಡೋದೇ ಇಲ್ವಾ? ಹಂಗೆ ಇರುತ್ತಾ? ಎಲ್ಲಾನು ಮಾಡ್ತಾರಲ್ಲ. ಇವ್ರು ಫ್ರೀ ಕೊಟ್ಟು ಜಾಸ್ತಿ ಮಾಡವ್ರೆ. ಎಲ್ಲ ಕೇಂದ್ರ ಸರ್ಕಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಡೋದು. ರಾಜ್ಯ ಸರ್ಕಾರ ಏನು ಒಂದೇ ಮಾಡಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕಮ್ಮಿ ಇದೆ, ಜಾಸ್ತಿ ಇದೆ. ನಮ್ಮ ರಾಜ್ಯದಲ್ಲೇ ಕಮ್ಮಿ ಇರೋದು ಹೇಳ್ಬೇಕು ಅಂದ್ರೆ ಅಂಥದ್ದು ಅದೇ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಜ್ಞಾನ ಇರಬೇಕು. ಯಾರಿಗೆ ಗೊತ್ತಾ? ಕೇಂದ್ರ ಸರ್ಕಾರಕ್ಕೆ ಜ್ಞಾನ ಇರಬೇಕು ಅಲ್ವಾ? ಇದು ಕೇಂದ್ರ ಸರ್ಕಾರದಿಂದಾನೇ ಎಲ್ಲ ಆಗ್ತಾ ಇರೋದು. ಕೆಲವು ಮಹಿಳೆಯರು ಹೇಳ್ತಿದ್ರೆ ಉಚಿತ ಭಾಗ್ಯಗಳು ಬೇಡ ನಮಗೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಯಾರೋ ಡ್ಯೂಟಿಗೆ ಹೋಗೋರು ಅಂತವ್ರು ಹೇಳ್ತಾರಾಗ್ಲಿ, ನಮ್ಮಂತ ಬಡಪಾಯಿಗಳು ಯಾರು ಹೇಳ್ತಾ ಇಲ್ಲ. ಸಿದ್ದರಾಮಣ್ಣ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಆಯ್ತಾ? ಅವರು ಬಡವ್ರಿಗೆ ಒಳ್ಳೇದು ಮಾಡಲಿ ಅಂತಾನೆ ಮಾಡಿರೋದು. ನೀವು ಎಲ್ಲ ಜಾಸ್ತಿ ಬೇಡ ಅಂತಂದ್ರೆ ಕಡ್ಬಡವ್ರು ಏನು ಮಾಡಬೇಕು? ಇವ್ರು ಡ್ಯೂಟಿ ಮಾಡೋರೇನ ಹೇಳ್ತಾರೆ. ಕಡ್ಬಡವ್ರು ಏನು ಮಾಡಬೇಕು ಹೇಳಿ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಎಲ್ಲ ಕೇಂದ್ರ ಸರ್ಕಾರದಿಂದಲೇ ಇದೆಲ್ಲ ಆಗ್ತಾ ಇರೋದು, ರಾಜ್ಯ ಸರ್ಕಾರದಿಂದ ಏನೂ ಆಗ್ತಾ ಇಲ್ಲ. ಇವರು ಸರ್ಕಾರ ಒಳ್ಳೆ ಸರ್ಕಾರ, ಬಡವ್ರ ಸರ್ಕಾರ, ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೆ. ಬಡವ್ರಿಗೆ ಹೆಲ್ಪ್ ಮಾಡೋದು ನೋಡಿ BJP ಅವ್ರು ತಡ್ಕೊಳಕ್ ಆಯ್ತಾ ಇಲ್ಲ. ಅವರು ಮಾಡ್ತಾ ಇಲ್ಲ, ಮಾಡೋರ್ಗೂ ಬಿಡ್ತಾ ಇಲ್ಲ. ಆ ತರ ಮಾಡ್ತಾವ್ರೆ. ಇದು ಸರ್ಕಾರ ಅವರು ಹುಟ್ಟಿ ಬೆಳೆದಿನೇ ಹೆಣ್ಮಕ್ಳಿಗೆ ನೋಡ್ತಾವ್ರೆ. ಅಯ್ಯೋ ಅಂತಾರೆ. ಬಿಜೆಪಿ ಸರ್ಕಾರ ಆಗರೆ ಹೆಣ್ಮಕ್ಳಿಗೆ ನೋಡ್ಲಿಲ್ಲ, ಏನು ಸವಲತ್ತು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತಾವ್ರೆ? ಏನು ಮಾಡಿಲ್ಲ. ಏನ್ ಮಾಡ್ತಾ ಇದಾರೆ? ಇದೇನೇ ಕೊಡವಾಡಿ ಅಂತ ನಿಲ್ಲಿಸ್ತಾರಲ್ಲ. ಏನಕ್ಕೆ ನಿಲ್ಲಿಸ್ತವ್ರೆ? ಇದು ನಿಲ್ಲಿಸ್ಬಿಟ್ರೆ ಅವ್ರು ಕೊಡ್ತಾರ? ಅವ್ರು ಬಂದು ಕೇಳ್ತಾರ? ಫೋನ್ ಮಾಡ್ರೆ ಫೋನ್ ಅಟೆಂಡ್ ಮಾಡಲ್ಲ. ಹೋಗಿ ಸಿಕ್ಕಿದ್ರೆ ಸಿಗಲ್ಲ. ಯಾರು ಫೋನ್ ಮಾಡಿದ್ರೆ ಅಟೆಂಡ್ ಮಾಡಲ್ಲ? ಅವರು BJP ಕಡೆಯವರು ಸಿಗಲ್ಲ, ಯಾರು ಅಟೆಂಡ್ ಆಗಲ್ಲ. ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್, ಬರಲ್ಲ, ಸಿಗಲ್ಲ ಅಂತಾರೆ. ಯಾರಿಗೂ ಹುಡ್ಕೊಳ್ಳೋದು? ಯಾರಿಗೂ ಹುಡ್ಕಕ್ಕಾಗಲ್ಲ. ಕಾಂಗ್ರೆಸ್ ಶಾಸಕರು ಇವರೆಲ್ಲ ಸಿಗ್ತಾರೆ ನಿಮಗೆ? ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತಾರೆ, ಬರ್ತಾರೆ. ನಮ್ಮ ಹೇಳೋ ಜಾಗದಲ್ಲಿ ಬಂದು ನಿಂತ್ಕೊಂತಾರೆ ಅವರು. ಒಂದು ಅಟೆಂಡ್ಗೆ ಬರ್ತಾರೆ. ಅವರು ಏನ್ ಬೇಕು ಅಂತ ಕೇಳ್ತಾರೆ, ಗೊತ್ತಾ? ಅಷ್ಟೊಂದು ಅವ್ರು ಹೆಲ್ಪ್ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ. ಈಗಾಗಲೇ ಏನು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿತ್ತು. ಈಗ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಸಾಹೇಬ್ರ ಒಂದು ಆದೇಶದ ಮೇರೆಗೆ ನಮ್ಮ CM ಆದಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಹಾಗೆ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಫ್ರೀಡಂ ಪಾರ್ಕ್ನಲ್ಲಿ
BJP ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಮ್ಮ ಶಿವಾಜಿನಗರ ಕ್ಷೇತ್ರದಿಂದ ಎಲ್ಲ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಏನು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬೆಲೆನ 850 ರೂಪಾಯಿ ಮಾಡಿದೆ. ಇವರು ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲಿ ಇಡೀ ರಾಜ್ಯಾದ್ಯಂತ. ಯಾವ ಒಂದು ಇದನ್ನು ಇಟ್ಕೊಂಡು ಅವರು ನೈತಿಕತೆಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಪ್ರಶ್ನೆ ಮಾಡ್ತೀನಿ. ಕಾರಣ ಏನಪ್ಪ ಅಂತ ಅಂದರೆ, ಕೇಂದ್ರ ಸರ್ಕಾರದವರು ಇವತ್ತು 450 ಇದ್ದಂಥ ಗ್ಯಾಸ್ ಬೆಲೆಯನ್ನು 850 ಮಾಡಿದ್ದಾರೆ. ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ, ಬಡವರ ಪರಿಸ್ಥಿತಿ ಏನಾಗಿದೆ, ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ, ಉದಾಹರಣೆ ಹೇಳಬೇಕು ಅಂತ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಪರವಾಗಿದೆಯಾ ಅಥವಾ ಕಾರ್ಪೊರೇಟರ್ ಪರವಾಗಿದೆಯಾ ಅನ್ನೋವಂಥದ್ದು ಎದ್ದು ಕಾಣ್ತಾ ಇದೆ ಈ ಒಂದು ಬೆಲೆ ಏರಿಕೆ. ಕಾರಣ ಇಷ್ಟೇ, ಇವತ್ತು ಹಳ್ಳಿಗಾಡುಗಳಲ್ಲಿರ್ಬೋದು, ಜನಸಾಮಾನ್ಯರಿರ್ಬೋದು 400 ರೂಪಾಯಿ 500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವರು ಸರ್ಕಾರ ಬಂದಂಗೆಲ್ಲ ಪ್ರೈಸ್ನ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಅವರು ಜನಗಳು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇಲ್ಲ. ಕೇವಲ ಇವರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ದಿರಾ ಕೇವಲ ಕಾರ್ಪೊರೇಟ್ರು ಉದ್ಯಮಿಗಳ ಪರವಾಗಿ ನಿಂತು ಈ ಒಂದು ತೀರ್ಮಾನಗಳನ್ನ ತಗೊತಾ ಇದ್ದಾರೆ, ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೋದಿಜಿಯವರೇ, ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು, ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊತೀನಿ, ಒಂದು ಹೆಣ್ಮಗಳಾಗಿ ದಯವಿಟ್ಟು ಜನಸಾಮಾನ್ಯರ ಪರವಾಗಿರಿ, ಮಹಿಳೆಯರ ಪರವಾಗಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಜನಾಕ್ರೋಶ ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ನೀವು ಮಾಡ್ತಾ ಇದ್ದೀರಾ. ಕಾರಣ ಏನು? ಕೇವಲ 1 ರೂಪಾಯಿ ನಾವು ಬೆಲೆ ಏರಿಕೆಯನ್ನು ಮಾಡ್ತೀವಿ, ಹಾಲಿನ ದರನ, ಅದು ರೈತರ ಪರವಾಗಿ. ಆದರೆ ನೀವು ಮಾಡಿರುವಂಥದ್ದೇನು? 1 ರೂಪಾಯಿ ಏರಿಕೆ ಮಾಡಿದ್ದೆ ನಿಮಗೆ ದೊಡ್ಡದು ಅನಿಸಿದ್ರೆ ನೀವು ಗ್ಯಾಸ್ ಬೆಲೆಯನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದೀರಲ್ಲ, ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಉತ್ತರ ಕೊಡಿ ಫಸ್ಟು ನಮಗೆ. ಇದೊಂದು ದೊಡ್ಡ ಪ್ರತಿಭಟನೆ ಅಂತಲೇ ಹೇಳ್ಬೋದು. ಇಡೀ ರಾಜ್ಯದಂಥ ಸಾವಿರಾರು ಜನ ಬಂದು ಇವತ್ತು ಕಾಂಗ್ರೆಸ್ ನಾಯಕರುಗಳಿರ್ಬೋದು, ಮುಖಂಡರುಗಳಿರ್ಬೋದು, ಕಾರ್ಯಕರ್ತರು ಕೂಡ ಇರ್ಬೋದು, ಅದರಲ್ಲೂ ಹೆಣ್ಮಕ್ಳುಗಳು ಹೆಚ್ಚಾಗಿ ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ನೋವಿನ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಬೆಲೆ ಏರಿಕೆಯನ್ನು ವಿರೋಧಿಸಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿರುವಂಥದ್ದು. ನನ್ನೊಂದಿಗೆ ಕಾಂಗ್ರೆಸ್ನ ಮುಖಂಡರು ಇದ್ದಾರೆ, ಅವರೇ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ? ಹೌದು, ನಾವು ದೊಡ್ಡಬಳ್ಳಾಪುರದಿಂದ, ನಾನು ದೊಡ್ಡಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೆಂಕಟೇಶ್ ಅಂತ ಮಾತಾಡೋದು. ನಾವಿವತ್ತು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಒಂದು 50ರಿಂದ 60 ಬಸ್ಸು, ಸುಮಾರು ಒಂದು 100 ಕಾರುಗಳು ಬಂದಿದ್ದೀವಿ. ನಮ್ಮ ಮಾನ್ಯ ಮಾಜಿ ಶಾಸಕರು ವೆಂಕಟರಮಣಯ್ಯನವರು ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ KH ಮುನಿಯಪ್ಪ ಅವರ ಒಂದು ಒತ್ತಾಯದ ಮೇರೆಗೆ ಎಲ್ಲ ಸುಮಾರು ತುಂಬ ಜನ ನಾವು ಬಂದಿದ್ದೀವಿ ಈ ಒಂದು ಪ್ರೊಟೆಸ್ಟ್ಗೆ. ಏನು ಕೇಂದ್ರ BJP ಭ್ರಷ್ಟ ಆಡಳಿತದ ವಿರುದ್ಧ ಈ ಒಂದು ಪ್ರತಿಭಟನೆಗೆ ತುಂಬ ಜನ ತಾನಾಗೇ ಬಂದು ಎಲ್ಲ ಭಾಗವಹಿಸ್ತಾವ್ರೆ. ಸರ್, ಈಗ ಏನು ಕಾಂಗ್ರೆಸ್ ಸರ್ಕಾರ ಉಚಿತ ಭಾಗಗಳನ್ನು ಕೊಟ್ಟಿನೇ ಬೆಲೆ ಏರಿಕೆ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷದವರು ಅವ್ರು ಹೇಳ್ತಾರೆ. ಈ ಕಾಂಗ್ರೆಸ್ನವ್ರು ಕೊಟ್ಟಿರೋಂಥ ಭಾಗ್ಯಗಳು ತಮಗೆಲ್ಲ ಗೊತ್ತಿದೆ. ಏನು ಬಡವ್ರಿಗೆ ಅನುಕೂಲ ಆಗೋವಂಥದ್ದು ಎಲ್ಲ ಕೊಟ್ಟಿದ್ದಾರೆ. ಏನು ಅನ್ನಭಾಗ್ಯ, ಏನು ಮಹಿಳೆಯರಿಗೆ ಶಕ್ತಿ ಯೋಜನೆ, ಮತ್ತು ಏನು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇಂಥವೆಲ್ಲ ಜನಸಾಮಾನ್ಯರಿಗೆ ಬಡವ್ರಿಗೆ ಸಿಗುವಂಥ ಒಂದು ಏನು ಇದನ್ನು ಕಾಂಗ್ರೆಸ್ನವ್ರು ಕೊಟ್ಟಿರೋದು. BJPಯವ್ರು ಏನು ಕೊಟ್ಟವ್ರೆ? ಅವ್ರು ಸುಮ್ಮನೆ ಅವ್ರು ಅಧಿಕಾರಕ್ಕೆ ಬಂದಾಗಿಂದ ಗ್ಯಾಸ್ ಬೆಲೆ ಎಲ್ಲ ಬೆಲೆಗಳು ಏರಿಕೆ ಆಗಿರೋದು, ಯಾವುದೂ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ನವರು ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸ ಮಾಡವ್ರೆ. ಓಕೆ, ಖಜಾನೆ ಖಾಲಿಯಾಗಿದ್ದಕ್ಕೋಸ್ಕರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಈಗ ಹಾಲಿನ ರೇಟು ಜಾಸ್ತಿ ಮಾಡ್ತು, ಆಮೇಲೆ ಟಿಕೆಟ್ ದರನೂ ಕೂಡ, ಬಸ್ಸು ಮತ್ತು ಮೆಟ್ರೋ ರೇಟ್ ಕೂಡ ಟಿಕೆಟ್ ದರನೂ ಕೂಡ ಹೆಚ್ಚು ಮಾಡ್ತು ಅಂತೇಳಿ ಆರೋಪ ಅಂತ ಹೇಳಿ. ಹಾಲಿನ ದರ ಜಾಸ್ತಿ ಮಾಡಿದರೆ ರೈತರಿಗೆ ಕೊಟ್ಟವ್ರು ನೇರವಾಗಿ. ಅಲ್ಲ, ಈಗ ಹಾಲಿನ ದರ ಜಾಸ್ತಿ ಆದರೆ ಸಾಮಾನ್ಯ ಹಳ್ಳಿಯಲ್ಲಿರೋ ಜನ ರೈತರಿಗೆ ಅನುಕೂಲ, ಅದರಿಂದ ಏನು ತೊಂದರೆ ಇಲ್ಲ. ಸಾಮಾನ್ಯ ಜನ ಕೂಲಿ ಮಾಡುವಂಥವ್ರು, ನಮ್ಮನ್ನು ಸಾಕುವಂಥ ಜನ ರೈತರು ಉದ್ಧಾರ ಆಗ್ತಾರೆ. ಎಲ್ಲ ಯೋಜನೆಗಳೂ ಎಲ್ಲ ಯೋಚನೆ ಮಾಡಿ
ಒಳ್ಳೆ ನಿರ್ಧಾರ ತಗೊಂಡು ದಿಟ್ಟವಾದಂಥ ಆಡಳಿತ ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಅಂದ್ರೆ ಕೆಲ ಮಹಿಳೆಯರು ಹೇಳ್ತಿದ್ದಾರೆ ಉಚಿತ ಭಾಗ್ಯಗಳೇ ಬೇಡ ಆಗಿತ್ತು ನಮಗೆ, ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ ಮಾಡ್ತಿದೆ ಅಂತ ಹೇಳಿ ಮಹಿಳೆಯರೇ ಹೇಳ್ತಿದಾರಲ್ಲ, ಮಾತಾಡ್ತಿದಾರಲ್ಲ. ಅಂಥ ಮಹಿಳೆಯರು ಯಾರಾದರೂ ಅದೇ ಇವ್ರ ಪ್ರಚೋದನೆಗೆ ಹೇಳ್ಕೊಟ್ಟು ಮಾಡಿಸಿರೋ ಅಂಥ ಮಹಿಳೆಯರು ಹೇಳ್ಬೋದು. ಇಲ್ಲಿ ಓಡಾಡ್ತಾ ಇರೋ ಮಹಿಳೆಯರು ಯಾರನ್ನ ಕೇಳಿ, ನೀವು ಸಾಮಾನ್ಯವಾಗಿ ಎಲ್ಲ ಊರಿನಲ್ಲಿ ಹೋಗಿ ಕೇಳಿ, ಯಾರಿಗೆ ಬೇಡ ಅಂತ ಹೇಳ್ತಾರೆ, ಅದು ಕರೆಕ್ಟಾಗಿರೋರು ಯಾರು ಹೇಳ್ತಾರೆ ಅದನ್ನು ತಿಳ್ಕೊಳ್ಳಿ ಫಸ್ಟ್. ಇದಿಷ್ಟು ಕಾಂಗ್ರೆಸ್ನ ಮುಖಂಡರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.